ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಗೆ ನಮ್ಮ ಅಂಕಲ್ ಮತ್ತು ನನ್ನ ತಂಗಿ ಬಂದಿದ್ದರು. ಅವ್ರು ಬಂದಾಗ ಆಲ್ರೆಡಿ ನೈಟ್ ಆಗಿತ್ತು. ಸೊ ಹೋಗಿ ಐಸ್ ಕ್ರೀಮ್ನ ತಿನ್ಕೊಂಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಫೋಟೋಸ್ ತೆಗೆಸ್ಕೊಂಡ್ವಿ. ಅದರಲ್ಲಿ ನಂಗೆ ಇಷ್ಟ ಆಗಿದ್ದು ಒಂದೋ ಎರಡೋ ಅಷ್ಟೇ. ಅದರಲ್ಲೂ ಅವಳಿಗೆ ಇಷ್ಟ ಆಗಿದ್ದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ನಂಗೆ ಇಷ್ಟ ಆಗಿದ್ದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಾವು ಆಟೋನ ಬುಕ್ ಮಾಡ್ಕೊಂಡು ಹೊರಟಿದ್ದು ಚಿಕ್ಕಪೇಟೆ ಕಡೆಗೆ. ನಮ್ಮ ಅಂಕಲ್ ಬಂದಿದ್ದು ಮನೆಗೆ ಎಲೆಕ್ಟ್ರಿಕಲ್ ಮತ್ತು ಲೈಟಿಂಗ್ ಐಟಮ್ಸ್ ತೊಗೊಳಕ್ಕೆ ಅಂತ. ಅವ್ರು ಮನೆ ಕಟ್ತಿದ್ದಾರೆ, ಅದಕ್ಕೆ ಅವ್ರನ್ನ ಅಲ್ಲಿಗೆ ಬಿಟ್ಬಿಟ್ಟು ನಾವು ಹೊರಟಿದ್ದು ಚಿಕ್ಕಪೇಟೆ ಸುತ್ತಕ್ಕೆ ಅಂತ. ಅಲ್ಲೇ ಅಂದವೇ ಒಂದು ಟೆಂಪಲ್ ಇತ್ತು. ಟೆಂಪಲ್ಗೆ ಹೋಗ್ಬಿಟ್ಟು ಚಿಕ್ಕಪೇಟೆ ನೋಡೋಣ ಅಂತ ಹೊರಟ್ವಿ. ಚಿಕ್ಕಪೇಟೆಲಿ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ, ಬಟ್ ಹಾಗೇನೆ ದುಡ್ಡು ಇರಬೇಕಲ್ವಾ. ಈ ಮನೆಗೆ ಹಾಕೋ ತೋರಣಗಳೆಲ್ಲ ಎಷ್ಟು ಕ್ಯೂಟಾಗಿತ್ತು ನೋಡಿ. ಆಮೇಲೆ ದೇವ್ರ ವಿಗ್ರಹಗಳು, ಎಸ್ಪೆಷಲಿ ಕೃಷ್ಣನ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿತ್ತು. ಕಣ್ಣಿಗೆ ಒಂಥರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಜುಮ್ಕ, ಡಾಬು, ನೆಕ್ ಪೀಸು ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಲಾಂಗ್ ಚೈನ್ ಕಲೆಕ್ಷನ್ಸ್ ಈ ಶಾಪಲ್ಲಿ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ನಿಸ್ತಿತ್ತು. ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಡಿಸೈನ್ಸ್. ಇಲ್ಲಿ ಈ ಪೇಂಟೆಡ್ ಪಿಕಾಕ್ನ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಈ ಡೋರ್ ಹ್ಯಾಂಗಿಂಗು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಚಿಕ್ಕಪೇಟೆ ಸುತ್ತಿ ಸಾಕಾಗಿ ಹೊಟ್ಟೆ ಹಶ್ವಾಗಿ ನಾವು ಒಂದು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆನ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಅಲ್ಲಿಂದ ಮನೆಗೆ ಬರುವಾಗ ಎಳ್ನೀರನ್ನ ಕುಡಿದು ಅಂದವೇ ಮನೆಗೆ ಬರುವಾಗ ರಾಜ್ಕುಮಾರ್ ಸಮಾಧಿಗೆ ಹೋಗಿದ್ವಿ. ನನ್ನ ತಂಗಿ ಬಂದಾಗಿಂದ ಹೇಳ್ತಿದ್ದು ಒಂದೇ ಮಾತು, ರಾಜ್ಕುಮಾರ್ ಸ್ಮಾರಕನ ತೋರಿಸು ಅಂತ. ಫೈನಲಿ ಅವಳ ಆಸೆನ ಪೂರೈಸೋಣ ಅಂತ ಅಲ್ಲಿ ಕರ್ಕೊಂಡೋಗಿ ಕಣ್ಣು ತುಂಬಿಸಿ ಮನೆಗೆ ಬಂದ್ವಿ. ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಪನ್ನೀರ್ ಪಿಜ್ಜಾ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಪಿಜ್ಜಾ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ರಾತ್ರಿ ಊಟಕ್ಕೆ ಅಂತ ಟೊಮ್ಯಾಟೊ ಬಾತ್ ಮತ್ತು ಶಾವಿಗೆ ಪಾಯಸನ ಮಾಡ್ಕೊಂಡಿದ್ದೆ. ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟೆಲ್ಲ ನಮಗೆ ತಕ್ಕಂಗೆ ಇತ್ತು, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಮಲ್ಲೇಶ್ವರಂಗೆ. ಯಾಕೆಂದರೆ ಅವಳು ಶಾಪಿಂಗಿನ ಕಂಪ್ಲೀಟ್ ಆಗಿರಲಿಲ್ಲ, ಅದಕ್ಕೆ. ಮಲ್ಲೇಶ್ವರಮಲ್ಲೂ ಅಷ್ಟೇ ಕುರ್ತಾ ಸೆಟ್ಟು, ವೆರೈಟಿ ಆಫ್ ಬ್ಯಾಗ್ ಕಲೆಕ್ಷನ್ಸು, ನೈಟ್ ವೇರ್ ಕಲೆಕ್ಷನ್ಸು, ಈ ಬ್ಲ್ಯಾಕ್ ಮೆಟಲ್ ಜುಮ್ಕ, ಬ್ಯಾಂಗಲ್ಸು, ನೆಕ್ ಪೀಸು, ರಿಂಗು ಎಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮಗೆ ಬೇಕಾಗಿರೋದೆಲ್ಲ ತೊಗೊಂಡು ಅಲ್ಲಿಂದ ನಾವು ಹೊರಟಿದ್ದು ಒರಾಯನ್ ಮಾಲ್ ಕಡೆಗೆ. ಒರಾಯನ್ ಮಾಲಲ್ಲಿ ಒಂದು ಐಸ್ ಕ್ರೀಮ್ನ ತಿನ್ಕೊಂಡು ಅಲ್ಲಿಂದ ಪಕ್ಕದಲ್ಲಿರೋ ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಆನ್ ದ ವೇ ಹೋಗುವಾಗ ಒಂದು ಸನ್ಸೆಟ್ ವ್ಯೂ ಥರ ಚೆನ್ನಾಗಿತ್ತು ಆ ವ್ಯೂ. ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಂಡ್ವಿ. ನನಗೆ ಸ್ಟ್ರೀಟಲ್ಲಿ ಫೋಟೋಸ್ ತೆಗೆಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಇಟ್ ಹ್ಯಾಪನ್ಡ್. ಫೋಟೋಸ್ ಅಂತೂ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬಂತು ಅಂತಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಅಲ್ಲಿಂದ ಫೋಟೋಸ್ ತೆಗೆಸ್ಕೊಂಡು ನಾವು ಹೊರಟಿದ್ದು ರಾಮೇಶ್ವರಂ ಕೆಫೆಗೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕಾಫಿನ ಕುಡ್ಕೊಂಡು ಹಾಗೆ ಅಲ್ಲೆಲ್ಲ ಸುತ್ತಮುತ್ತ ನೋಡುವಾಗ ಅಂಕಲ್ಲು ಫ್ಲೂಟ್ನ ನುಡಿಸ್ತಿದ್ರು. ನೀವು ಅದನ್ನು ಕೇಳಿ ಎಷ್ಟು ಚೆನ್ನಾಗಿ ನುಡಿಸ್ತಾರೆ ಅಂತ. ಅಲ್ಲಿಂದ ನಾವು ಹೊರಟಿದ್ದು ಚರ್ಚ್ ಸ್ಟ್ರೀಟ್ ಕಡೆಗೆ. ಏನು ಗೊತ್ತಾ, ಈ ರೋಡಲ್ಲಿ ನಾನು ಸುಮಾರು ಸಲ ಓಡಾಡಿದ್ದೀನಿ, ಬಟ್ ಇದೇ ಚರ್ಚ್ ಸ್ಟ್ರೀಟ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ಚರ್ಚ್ ಸ್ಟ್ರೀಟಲ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಒಂದು ಚೆಂದ ಅಲ್ವಾ. ತುಂಬಾ ಕ್ರೌಡ್ ಇತ್ತು. ಆ ವೆಹಿಕಲ್ ಸೌಂಡು ಮತ್ತು ಎಲ್ಲ ಶಾಪಲ್ಲೂ ಸಾಂಗ್ ಹಾಕಿದ್ರು. ಆ ಸಾಂಗ್ ಸೌಂಡು ಒಂಥರ ವೈಬೇ ಡಿಫ್ರೆಂಟಾಗಿ ಚೆನ್ನಾಗಂತ ಅನ್ನಿಸ್ತಿತ್ತು. ಅಲ್ಲಿಂದ ಚಾಟ್ ಸೆಂಟರ್ಗೆ ಹೋಗ್ಬಿಟ್ಟು ಬೇಲ್ಪುರಿ ಮತ್ತು ಗೋಬಿ ನೂಡಲ್ಸ್ನ ತಿನ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಆಲ್ರೆಡಿ ಲೇಟ್ ನೈಟ್ ಆಗಿತ್ತು ಮನೆಗೆ ಬಂದಾಗ. ಬೆಳಗ್ಗೆ ಟಿಫನ್ಗೆ ಅಂತ ಆಲೂ ಪರೋಟನ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಏನಿಲ್ಲ, ಆಲೂಗಡ್ಡೆನ ಬೇಯಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ ಮತ್ತು ಚಿಲ್ಲಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ, ಕೊರಿಯಂಡರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ರೌಂಡಾಗಿ ಬಾಲ್ ಶೇಪ್ ಥರ ಮಾಡಿಕೊಂಡು ಅದನ್ನು ಚಪಾತಿ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಸ್ಟಫಿಂಗ್ ಥರ ಇಟ್ಕೊಂಡು ಚಪಾತಿ ಲಟ್ಸೋ ಥರ ಲಟ್ಸ್ಕೊಂಡು ಅದನ್ನು ತವ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ರುಚಿಯಾಗಿರೋ ಆಲೂ ಪರೋಟ ರೆಡಿಯಾಗಿರುತ್ತೆ. ಆಮೇಲೆ ಸಂಜೆ ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕ್ಲಾಸಿ ಅಡ್ಡ ಅಂತಿದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಮೆನ್ಸ್ ವೇರ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ. ಕ್ರಾಕ್ಸು, ಆಮೇಲೆ ಪೂಮಾ ಶೂಸು, ಆಮೇಲೆ ಶರ್ಟ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಈವನ್ ಟೀ ಶರ್ಟ್ಸು, ಜಾಕೆಟ್ಸು, ಹುಡ್ಡೀಸು, ಇದು ಫಾರ್ಮಲ್ ಪ್ಯಾಂಟ್ಸು, ನೈಟ್ ವೇರ್ ಪ್ಯಾಂಟ್ಸು ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದ್ಸಲಿ ತೊಗೊಂಡಿದ್ದು ನಿಮಗೆ ನೆಕ್ಸ್ಟ್ ಹೋದರೆ ಸಿಗೋದಿಲ್ಲ, ಅಷ್ಟು ಬೇಗ ಅಲ್ಲಿ ಸ್ಟಾಕ್ ಎಲ್ಲ ಖಾಲಿ ಆಗ್ತಿರುತ್ತೆ. ಹಾಗೆ ಹೊಸ ಹೊಸ ಕಲೆಕ್ಷನ್ಸು ಬರ್ತಾ ಇರುತ್ತೆ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಲೊಕೇಶನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ subscribe and like to my channel.